ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ನೀವು ಗಣೇಶ ಚತುರ್ಥಿಯ ದಿನ ಚಂದ್ರನನ್ನು ನೋಡಿದ್ದೀರಾ? ಆ ಒಂದು ಅಪವಾದ ನಮ್ಮ ಮೇಲೆ ಬಂದಿದೆ ಅಥವಾ ತುಂಬ ಸತಾಯಿಸ್ತಾ ಇದೆ ಅಂತ ಚಿಂತೆಗೆ ಈಡಾಗಿದ್ದೀರಾ? ಇದೇನಪ್ಪ ಗುರುಗಳು ಯುಗಾದಿಯ ಸಂದರ್ಭದಲ್ಲಿ ಗಣೇಶ ಚತುರ್ಥಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ ಅನ್ನೋ ಕುತೂಹಲ ಆಗ್ತಾ ಇದೆಯಾ? ಗಣೇಶ ಚತುರ್ಥಿಗೂ ಮತ್ತು ಯುಗಾದಿಗೂ ಮಹಾ ಸಂಬಂಧ ಇದೆ. ಈ ರಹಸ್ಯ ವಿಷಯವನ್ನ ನಿಮಗೆ ಯಾರು ಹೇಳಿರ್ಲಿಕ್ಕಿಲ್ಲ. ಗಣೇಶ ಚತುರ್ಥಿಯ ದಿನ ಚಂದ್ರ ದರ್ಶನ ಮಾಡಿಕೊಂಡವರಿಗೆ ಯುಗಾದಿಯ ದಿನ ಚಂದ್ರನನ್ನ ನೋಡಿ ಒಂದು ರೆಮಿಡಿ ಮಾಡ್ಕೊಳ್ಳಿಕ್ಕಿದೆ. ಆ ಕುತೂಹಲಕಾರಿ ಮಾಹಿತಿಯನ್ನ ಈ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಬಿಚ್ಚಿಡ್ತೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆ. ಪರಾಭವನಾಮ ಸಂವತ್ಸರ ಯುಗಾದಿಯ ವಿಶೇಷ ಮೆಗಾ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಈ ಸಂಚಿಕೆಯನ್ನು ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ. ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಹಾಗೆ ವೀಕ್ಷಕರೇ, ಈ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ಇದೆ, ಅದರಲ್ಲಿ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ. ಭಗವಂತನ ನಾಮಸ್ಮರಣೆಯೂ ಆಗುತ್ತೆ. ಈ ವಿಡಿಯೋ ಕೆಳಗಡೆ ನಿಮಗೆ ಒಂದು ಜಾಯಿನ್ ಎನ್ನುವ ಬಟನ್ ಕಾಣಿಸ್ತಾ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಒತ್ತಿದರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ, ಜ್ಯೋತಿಷ್ಯ, ಸರಳ ವಿರಳ ಮಹಾವಾಸ್ತು, ಹೀಗೆ ವೆರೈಟಿ ಕಂಟೆಂಟನ್ನು ನೀವು ಎಂಜಾಯ್ ಮಾಡ್ಬೋದು. ಅದು ಮೆಂಬರ್ ಆಗಿ. ಬನ್ನಿ, ತಡ ಮಾಡದೆ ಇವತ್ತಿನ ಸಂಚಿಕೆ ಆರಂಭ ಮಾಡೋಣ. ವೀಕ್ಷಕರೇ, ಯುಗಾದಿಯ ದಿನ ಚಂದ್ರ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ ರಾತ್ರಿ. ಆದರೆ ಗಣೇಶ ಚತುರ್ಥಿಯ ದಿನ ಗಣೇಶನ ಅಂದರೆ ಚಂದ್ರ ದರ್ಶನ ಮಾಡಬಾರ್ದು ಅಂತ ಹೇಳ್ತಾರೆ. ನೋಡಿ, ಹಬ್ಬ ಎರಡು ಬಹಳ ಮಹತ್ವಪೂರ್ಣವಾದಂಥ ಹಬ್ಬಗಳು ಅಲ್ವಾ? ಗಣೇಶ ಚತುರ್ಥಿ ಗಣೇಶನ ಕೃಪೆನೂ ಬೇಕು, ಯುಗಾದಿ ಹಬ್ಬ ಹೊಸ ವರ್ಷದ ಸಂಭ್ರಮವೂ ಬೇಕು. ಆದರೆ ನೋಡಿ, ಒಂದು ಹಬ್ಬಕ್ಕೆ ಚಂದ್ರನನ್ನು ನೋಡಬಾರ್ದು, ಇನ್ನೊಂದು ಹಬ್ಬಕ್ಕೆ ಚಂದ್ರನನ್ನು ಬೇಕು ಅಂತ ನೋಡಬೇಕು ಅಂತ ಹೇಳ್ತಾರೆ. ನೋಡಿ ಎಂತಹ ಒಂದು ವೈರುಧ್ಯ. ಗಣೇಶ ಚತುರ್ಥಿಯ ದಿನ ಚಂದ್ರನ ದರ್ಶನ ಯಾಕೆ ಮಾಡಬಾರ್ದು ಅನ್ನೋದು ನಿಮಗೆ ಗೊತ್ತಿದೆ. ಶಮಂತಕ ಮಣಿಯ ಕತೆ, ಕೃಷ್ಣನ ಒಂದು ವಿಸ್ತಾರವಾದಂಥ ಕಥೆಯನ್ನು ನಾನು ಲೈವಲ್ಲಿ ಹೇಳಿದ್ದೆ. ಈಗಲೂ ಕೂಡ ನೀವು ಜೀತ್ ಮೀಡಿಯಾ ಶಮಂತಕ ಮಣಿ ಕೃಷ್ಣ ಕತೆ ಲೈವ್ ಅಂತ ಹಾಕಿದರೆ ಬರುತ್ತೆ. ಅದನ್ನು ವಿಡಿಯೋ ನೋಡಿ, ಈ ಸಂಚಿಕೆ ನೋಡಿದ ಮೇಲೆ. ಇವತ್ತು ನಾನು ಯುಗಾದಿಯ ದಿನ ಚಂದ್ರ ದರ್ಶನ ಯಾಕೆ ಮಾಡಬೇಕು, ಅದರಿಂದ ಏನೆಲ್ಲ ಫಲಗಳಿದೆ ಅನ್ನೋದನ್ನು ರಹಸ್ಯ ಬಿಚ್ಚಿಡ್ತಾ ಹೋಗ್ತೀನಿ ವೀಕ್ಷಕರೇ. ಏನಾಗುತ್ತೆ, ಶ್ರೀಕೃಷ್ಣ ಶಮಂತಕ ಮಣಿಯ ಒಂದು ಏನು ಉಲ್ಲೇಖ ಬರುತ್ತೆ, ಆ ಒಂದು ಶಮಂತಕ ಮಣಿಯ ಕಥೆಯನ್ನು ಕೇಳಿದ ಮಾತ್ರಕ್ಕೆ ಆ ಚಂದ್ರ ದರ್ಶನ ಮಾಡಿದಂತಹ ಪಾಪ ವಿಮೋಚನೆಯಾಗುತ್ತೆ ಎನ್ನುವಂತಹ ಐತಿಹ್ಯ ನಂಬಿಕೆ ಎಲ್ರಿಗೂ ಗೊತ್ತು. ಈಗಲೂ ಕೂಡ ಎಲ್ಲರೂ ಈ ಗಣೇಶ ಚತುರ್ಥಿ ಹಬ್ಬ ಬಂತು ಅಂದರೆ ಒಂದು ಅಟ್ಲೀಸ್ಟ್ 5 ಮನೆಗಾದರೂ ಹೋಗಿ ಗಣೇಶನಿಗೆ ಅಕ್ಕಿ ಕಾಳನ್ನು ಹಾಕಿ ಅಕ್ಷತೆಯನ್ನು ಹಾಕಿ ಪೂಜೆ ಮಾಡಿ ನಮಸ್ಕಾರ ಮಾಡಿ ಬರುವಂಥ ಸಂಪ್ರದಾಯ ಇದೆ. ಆದರೆ ಆ ಗಣೇಶನನ್ನು ನೋಡೋಕ್ಕೆ ಹೋದಾಗ ಅಕಸ್ಮಾತ್ ಚಂದ್ರ ದರ್ಶನ ಆಗಿಬಿಟ್ರೆ ಅಯ್ಯೋ ವರ್ಷ ಪೂರ್ತಿ ಅಪವಾದ ತಪ್ಪಲ್ಲ ಅನ್ನೋ ಒಂದು ಇಮಿಡಿಯೇಟ್ ನಮಗೆ ಭಯ ಆತಂಕ ಇದ್ದಿದ್ದೆ. ಅದು ನರಮಾನವರಲ್ಲ, ದೇವರಿಗೂ ಬಿಟ್ಟಿಲ್ಲ ಅಂದಮೇಲೆ ನರಮಾನವರೇನು ಹೇಳಿ, ನಾವು ನೀವೇನು ಹೇಳಿ. ಅದಕ್ಕೋಸ್ಕರ ಅವತ್ತಿನ ದಿನ ಚಂದ್ರ ದರ್ಶನ ಮಾಡಬಾರ್ದು. ಯಾರಿಗೆ ಗೊತ್ತಿಲ್ಲ ಇರಲಿ ಅಂತ ಹೇಳ್ತಾ ಇದ್ದೀನಿ. ಇನ್ನೇನು ಮುಂದೆ ನಮಗೆ ಒಂದು 3-4 ತಿಂಗಳಲ್ಲಿ ಗಣೇಶ ಹಬ್ಬ ಗಣೇಶ ಚತುರ್ಥಿ ಬರುತ್ತಲ್ಲ, ಚಂದ್ರ ದರ್ಶನ ಮಾಡ್ಕೋಬೇಡಿ ರಾತ್ರಿ, ತಪ್ಪಾಗುತ್ತೆ, ಅಪವಾದಗಳು ಬರುತ್ತೆ. ಆದರೆ ಈ ಒಂದು ವಿಶೇಷವಾಗಿ ಯುಗಾದಿಯ ಹಬ್ಬದ ಸಂದರ್ಭದಲ್ಲಿ ರಾತ್ರಿ ಚಂದ್ರ ದರ್ಶನ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಯಾಕೆ ಅನ್ನೋದನ್ನು ನೋಡೋಣ. ವಿಶೇಷವಾಗಿ ಯಾರು ಗಣೇಶ ಚತುರ್ಥಿಯ ದಿನ ಚಂದ್ರ ದರ್ಶನ ಮಾಡಿಕೊಂಡು ತುಂಬ ಅಪವಾದದ ಭೀತಿಯಲ್ಲಿರ್ತಾರೆ, ಅವರು ಮೊದಲಿಗೆ ಯುಗಾದಿಯ ರಾತ್ರಿ ಚಂದ್ರ ದರ್ಶನ ಮಾಡಿ ಪ್ರಾರ್ಥನೆ ಮಾಡ್ಕೋಬೇಕಂತೆ. ನನ್ನಿಂದ ತಪ್ಪಾಗಿದೆ, ಈ ಒಂದು ಅಪವಾದದಿಂದ ಪಾರು ಮಾಡು ಅಂಥೇಳಿ ಕೇಳ್ಕೋಬೇಕಂತೆ. ಇನ್ನು
ಚಂದ್ರ ವಿಶೇಷವಾಗಿ ಮನಸ್ಕಾರಕನಾಗಿರೋದ್ರಿಂದ ಲಕ್ಷ್ಮಿಯ ಸಹೋದರ ಅಂತ ಹೇಳ್ತಾರೆ. ಯುಗಾದಿಯ ಒಂದು ಪರಾಭವ ನಾಮ ಸಂವತ್ಸರ, ಅದರ ಐತಿಹ್ಯ, ಅದರ ಹಿನ್ನೆಲೆ ಎಲ್ಲವನ್ನು ಕೂಡ ಇದೇ ನಮ್ಮ ಸ್ಟುಡಿಯೋದಲ್ಲಿ ಈ ಒಂದು ಹಬ್ಬದ ವಾತಾವರಣದ ಸಂದರ್ಭ ನಿರ್ಮಾಣ ಒಂದು ವಿಶೇಷವಾಗಿ ನಿಮಗೋಸ್ಕರ ಮಾಡಿ ನಾವು ಪಾಡ್ಕಾಸ್ಟನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಹೇಳ್ತಾ ಬರ್ತಾ ಇದ್ದೀನಿ. ಅದರ ವಿಸ್ತಾರವಾದಂಥ ಪಾಡ್ಕಾಸ್ಟ್ ಇದೆ, ನೀವು ನೋಡ್ಬೋದು. ಯುಗಾದಿದು ಈ ವರ್ಷ ತುಂಬ ಚೆನ್ನಾಗಿ ಮಾಡಿದ್ದೀವಿ ಪಾಡ್ಕಾಸ್ಟ್ನ. ಚಂದ್ರನಿಗೆ ಲಕ್ಷ್ಮಿ ಯಾರು? ಚಂದ್ರನ ಒಂದು ಸಹೋದರಿ ಅಂತ ಹೇಳ್ತೀವಿ. ಹಾಗಾಗಿ ವಿಶೇಷವಾಗಿ ಮಾತೆ ಮಹಾಲಕ್ಷ್ಮಿಗೆ ಬಿಳಿಯ ಬಣ್ಣದ ವಸ್ತುಗಳನ್ನು ಸಮರ್ಪಣೆ ಮಾಡಿದಾಗ ಲಕ್ಷ್ಮಿಗೆ ಬಹಳ ಸಂತೋಷ ಆಗತ್ತಂತೆ. ಚಂದ್ರನ ಬಣ್ಣ ಬಿಳುಪು, ಚಂದ್ರ ಮನಸ್ಕಾರಕ. ಅದಕ್ಕೋಸ್ಕರನೇ ನಾವು ಶುಕ್ರವಾರದ ವಿಶೇಷ ಉಪಾಯ ರೆಮಿಡಿಗಳನ್ನು ಏನು ಹೇಳ್ತಾ ಇರ್ತೀವಿ ನಿಮಗೆ. ಶುಕ್ರವಾರ ಮಾತೆ ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗಿ ಅಕ್ಕಿಯನ್ನು ದಾನ ಮಾಡಿ, ಮೊಸರನ್ನು ದಾನ ಮಾಡಿ, ಹಾಲನ್ನು ದಾನ ಮಾಡಿ, ಬಿಳಿಯ ವಸ್ತ್ರವನ್ನು ದಾನ ಮಾಡಿ, ಅಕ್ಕಿಯನ್ನು ದಾನ ಮಾಡಿ, ಸಕ್ಕರೆಯನ್ನು ದಾನ ಮಾಡಿ. ಯಾಕೆ ಹೇಳಿ? ಅಕ್ಕಿ ಬಿಳಿ, ಹಾಲು ಬಣ್ಣ ಬಿಳಿ, ಮೊಸರು ಬಣ್ಣ ಬಿಳಿ, ಅದೇ ರೀತಿ ಬಿಳಿಯ ವಸ್ತ್ರ ಬಣ್ಣ ಬಿಳಿ. ಈ ಎಲ್ಲ ಬಿಳಿಯ ವಸ್ತುಗಳನ್ನು ಶುಕ್ರವಾರ ಮಾತೆ ಮಹಾಲಕ್ಷ್ಮಿಯ ಮಂದಿರದಲ್ಲಿ ದೇವಸ್ಥಾನದಲ್ಲಿ ದಾನ ಮಾಡ್ತಾ ಬಂದರೆ ನಮಗೆ ಚಂದ್ರನ ಕೃಪೆ ಹೆಚ್ಚಿನ ಪ್ರಮಾಣದಲ್ಲಾಗತ್ತಂತೆ. ಮಾತೆ ಮಹಾಲಕ್ಷ್ಮಿಯ ಕೃಪೆ ಇಮ್ಮಿಡಿಯೇಟ್ಲಿ ಆಗುತ್ತೆ. ಅದರ ಜೊತೆಗೆ ಚಂದ್ರ ನಿಮ್ಮ ಕುಂಡಲಿಯಲ್ಲಿ ಜಾತಕದಲ್ಲಿ ನೀಚ ಸ್ಥಾನದಲ್ಲೋ ಅಥವಾ ಕೆಟ್ಟ ಒಂದು ಫಲವನ್ನು ಕೊಡುವಂತಹ ಸ್ಥಾನದಲ್ಲೋ ಇದ್ದರೆ ಅದು ಇಮ್ಮಿಡಿಯೇಟ್ಲಿ ಫಿಕ್ಸ್ ಆಗುತ್ತೆ. ಹಾಗಾಗಿ ಈ ಯುಗಾದಿಯ ರಾತ್ರಿ ನೀವೇನು ಮಾಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ, ಆದರೆ ಆಕಾಶದತ್ತ ಒಮ್ಮೆ ಮುಖ ಮಾಡಿ ಯುಗಾದಿಯ ರಾತ್ರಿ ಚಂದ್ರ ದರ್ಶನವನ್ನು ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೇನಾದರೂ ಅವತ್ತು ಆಗಲಿಲ್ಲ ಅಂತಂದರೆ ನೆಕ್ಸ್ಟ್ ಡೇ ರಾತ್ರಿ ಆದರೂ ಚಂದ್ರನನ್ನು ದರ್ಶನ ಮಾಡ್ಕೊಳ್ಳಿ. ಅವತ್ತೇ ನಿಮಗೆ ಚಂದ್ರ ದರ್ಶನ ಆದರೆ ಬಹಳ ಒಳ್ಳೆಯದು. ಇಲ್ಲ ಅಂದರೆ ನೆಕ್ಸ್ಟ್ ಡೇ ಏನಾದರೂ ಮಾಡ್ಕೊಳ್ಳಿ. ವಿಶೇಷವಾಗಿ ಅಮಾವಾಸ್ಯೆಯ ನಮಗೆ ಸಂದರ್ಭದಲ್ಲೇ ಯುಗಾದಿ ಹಬ್ಬ ಬಂದಿರೋದ್ರಿಂದ ಚಂದ್ರ ದರ್ಶನದ ಒಂದು ಭಾಗ್ಯ ತುಂಬ ವಿರಳವಾಗಿ ಕಠಿಣವಾಗಿರುತ್ತೆ. ಕೆಲವೊಬ್ಬರು ಕಾದ್ಬಿಟ್ಟು ಇದನ್ನು ಮಾಡ್ತಾರೆ, ಚಂದ್ರ ದರ್ಶನ ಮಾಡ್ಕೋತಾರೆ ಯುಗಾದಿಗೆ ಯಾರಿಗೆ ಚಂದ್ರ ದರ್ಶನ ಆಗುತ್ತೆ ರಾತ್ರಿ ಕಾದಿದ್ದು ಮಾಡಿಕೊಂಡವರಿಗೆ ಆ ಬರುವಂತಹ ಒಂದು ವರ್ಷದೊಳಗಡೆ ಭಾಗ್ಯೋದಯ ಆಗುತ್ತೆ. ಕೇಳಿದ್ದೆಲ್ಲ ಸಿಗುತ್ತೆ ನಿಮಗೆ. ಒಂದು ರೀತಿಯ ಚಮತ್ಕಾರವೇ ಜೀವನದಲ್ಲಿ ನಡೆಯುತ್ತೆ. ಅಂತಹ ಅಪರೂಪದ ಯೋಗ ಸಂಯೋಗಗಳು ಕೂಡಿರುವಂತಹದ್ದು ಯುಗಾದಿಯ ರಾತ್ರಿಗೆ ಚಂದ್ರ ದರ್ಶನ ಮಾಡ್ಕೊಳ್ಳಿ, ಮಿಸ್ ಮಾಡ್ಕೋಬೇಡಿ. ಬರುವಂತಹ ವರ್ಷದಲ್ಲಿ ನಿಮಗೆ ಬಹಳ ಒಳ್ಳೆಯದಾಗುತ್ತೆ. ಅದೇ ಚಂದ್ರ ದರ್ಶನ ಮಾಡ್ಕೋತಾ ಇದ್ದೀರಿ ಅಂತಂದರೆ ಇದು ನೋಡಿ, ಚಂದ್ರು ಮಾತೃಕಾರಕ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಚಂದ್ರನ ದರ್ಶನ ಮಾಡಿಕೊಂಡು ನೇರವಾಗಿ ಮನೆ ಒಳಗಡೆ ಬಂದು ತಾಯಿಯ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಅಥವಾ ತಾಯಿಯವರಿಲ್ಲ, ಸ್ವರ್ಗಸ್ಥರಾಗಿದ್ದಾರೆ ಅಂದರೆ ಅವರ ಫೋಟೋ ನೋಡಿ ಆದರೂ ನಮಸ್ಕಾರ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಿಮಗೆ ವರ್ಷ ಪೂರ್ತಿ ಅಂದರೆ ಹೆತ್ತ ತಾಯಿಯ ಆಶೀರ್ವಾದ ನಿಮ್ಮ ಜೊತೆಗಿರುತ್ತೆ. ಹೆತ್ತ ತಾಯಿಯ ಆಶೀರ್ವಾದ ನಿಮ್ಮ ಜೊತೆಗಿತ್ತು ಅಂದರೆ ವರ್ಷದ 365 ದಿನ ಕೂಡ ನಿಮ್ಮನ್ನು ಸೋಲಿಸುವಂತಹ ಧೈರ್ಯ ತಾಕತ್ತು ಯಾರಿಗೂ ಇರೋದಿಲ್ಲ. ಅಷ್ಟು ಪವರ್ಫುಲ್ ಯುಗಾದಿ ದಿನ ಚಂದ್ರ ದರ್ಶನ ಮಾಡ್ಕೊಳ್ಳಿ ವೀಕ್ಷಕರೇ. ಅದೇ ರೀತಿ ಇನ್ನೂ ಒಂದು ವಿಶೇಷ ಏನಪ್ಪ ಅಂದರೆ, ಈ ಚಂದ್ರ ದರ್ಶನದ ಸಮಯದಲ್ಲಿ, ಯುಗಾದಿ ಹಬ್ಬದ ಚಂದ್ರ ದರ್ಶನದ ಸಮಯದಲ್ಲಿ ನಾವು ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಅಷ್ಟಸಿದ್ಧಿ ಪೀಠದ ಮೇಲೆ ಮಹಾಲಕ್ಷ್ಮಿ ಕುಬೇರ ಪೂಜೆಯನ್ನು ಮಾಡಿಸ್ತಾ ಇದ್ದೀವಿ. ಆ ಮಹಾಲಕ್ಷ್ಮಿ ಕುಬೇರ ಪೂಜೆಯ ಒಂದು ಸಂದರ್ಭದಲ್ಲಿ ಶ್ರೀಚಕ್ರ ಯಂತ್ರವನ್ನು ನಾನು ಇಡಿಸ್ತಾ ಇದ್ದೀನಿ ಪೂಜೆಗೆ. ಶ್ರೀಚಕ್ರ ಯಂತ್ರವನ್ನು ಆ ಪೂಜೆಯಲ್ಲಿಟ್ಟು ನೀವು ಕೂಡ ನಿಮ್ಮ ಮನೆಗೆ ತರಿಸ್ಕೋಬೋದು. ಈಗಲೇ ಬುಕ್ ಮಾಡ್ಕೊಳ್ಳಿ, ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಆ ಸಂದರ್ಭದಲ್ಲಿ ಏನಾದರೂ ಚಂದ್ರ ದರ್ಶನದ ಸಂದರ್ಭದಲ್ಲಿ ನೀವು ಪೂಜೆಗೆ ಇಡಿಸ್ಕೊಂಡ್ರಿ ಅಂತಂದರೆ ಈ ಬರುವಂತಹ ವರ್ಷದಲ್ಲಿ ನಿಮಗೆ ಸಾಕಷ್ಟು ಏಳಿಗೆ ಆಗುತ್ತೆ. ಯಾರಿಗೆ ಸಡನ್ನಾಗಿ ಕೋಪ ಬರ್ತಾ ಇದೆ, ತುಂಬ ಅರ್ಚಾಡ್ತಾರೆ, ಮನೆಯಲ್ಲಿ ಕೈಗೆ ಸಿಕ್ಕದ್ದನ್ನು ತೊಗೊಂಡು ಬಿಸಾಕ್ತಾ ಇರ್ತಾರೆ, ಒಂದು ಮೆಂಟಲಿ ಫ್ರಸ್ಟ್ರೇಷನ್ ಇರ್ಬೋದು, ಡಿಪ್ರೆಷನ್ ಇರ್ಬೋದು, ಅದಕ್ಕೆ ತಕ್ಕ ಹಾಗೆ ಮೆಡಿಸಿನ್ ತೊಗೊಳ್ಳಿ, ತಪ್ಪಿಸೋದು ಬೇಡ. ಆದರೆ ವಿಶೇಷ ಸಂದರ್ಭದಲ್ಲಿ ಆಮೇಲೆ ಕಣ್ಣು ದೃಷ್ಟಿ ತುಂಬ ಬೇಗ ತಾಗ್ತಾ ಇರುತ್ತೆ ಕೆಲವೊಬ್ಬರಿಗೆ. ಅಂಥವರಿಗೆ ಈ ಚಂದ್ರ ನಿಮ್ಮ ಜಾತಕದಲ್ಲಿ ನೀಚನಾಗಿದ್ದು ಅಥವಾ ಕೆಲವೊಂದು ಕೆಟ್ಟ ಫಲಗಳನ್ನು ಕೊಡುವಂಥ ಸ್ಥಾನದಲ್ಲಿ ಏನಾದರೂ ಇದ್ದರೆ, ನೀವು ಸಫರ್ ಮಾಡ್ತಾ ಇದ್ದರೆ, ವಿಶೇಷವಾಗಿ ಈ ಚಂದ್ರನ ದರ್ಶನದ ಸಂದರ್ಭದಲ್ಲೇ ನಾವು ಶ್ರೀಚಕ್ರ ಪೂಜೆ ಗಡಿಸ್ತಾ ಇದ್ದೀವಿ. ಅಂಥದ್ರಲ್ಲಿ ಇಡಿಸಿ ಮನೆಗೆ ತರಿಸ್ಕೊಳ್ಳೋದಕ್ಕೆ ಮರಿಬೇಡಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಸದಸ್ಯರು ಯಾರಾದರೂ ತುಂಬ ಕಿರಿಕಿರಿ ಮಾಡ್ತಾರೆ, ಮಕ್ಕಳು ಹಠ ಮಾಡ್ತಾರೆ, ಮಾತುಗಳನ್ನು ಕೇಳ್ತಾ ಇಲ್ಲ, ಮೊಬೈಲ್ ಸ್ಕ್ರೀನ್ಗೆ ಜಾಸ್ತಿ ಅಡಿಕ್ಟ್ ಆಗಿದ್ದಾರೆ, ಅದೇ ರೀತಿ
ನೀವು ಯಾರಾದರೂ ಫಂಕ್ಷನಿಗೆ ಹೋಗಿ ಬಂದರೆ ತಕ್ಷಣ ದೃಷ್ಟಿ ನಿಮಗೆ ತಾಗುತ್ತೆ, ರಾತ್ರಿ ಕೆಟ್ಟ ಕೆಟ್ಟ ಕನಸುಗಳು ಬೀಳುತ್ತೆ, ಬೆಚ್ಚಿ ಬೀಳ್ತೀರಾ. ಈ ರೀತಿಯಾದಂತಹ ಸಮಸ್ಯೆಗಳಿದ್ದರೆ ಚಂದ್ರನ ದರ್ಶನ ಮಾಡ್ಕೊಳ್ಳಿ ಯುಗಾದಿಗೆ. ಅದೂ ಅಲ್ಲದೇ ಯಾರು ತುಂಬ ಸೀವಿಯರಾಗಿ ಹಣಕಾಸಿನ ಸಂಕಷ್ಟದಿಂದ ಬಳಲ್ತಾ ಇದ್ದೀರಿ, ಸಾಲ ಆಗ್ತಾ ಇದೆ, ಸಾಲ ತೀರಿಸ್ತಾ ಇಲ್ಲ, ಒಂದು ಸಾಲ ತೀರಿಸೋದಕ್ಕೆ ಮತ್ತೊಂದು ಸಾಲ ಮಾಡ್ತಾ ಇದ್ದೀವಿ ಅನ್ನೋಂಥವ್ರು ಚಂದ್ರ ದರ್ಶನ ಮಾಡ್ಕೊಳ್ಳಿ. ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇ ಯುಗಾದಿಯ ಮರುದಿನವೇ ಸ್ನಾನದ ನೀರಿನಲ್ಲಿ ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಸ್ನಾನ ಮಾಡಿ. ಅದು ಸಾಲದಿಂದ ಹೊರಗಡೆ ಕರ್ಕೊಂಬರುತ್ತೆ. ಚಮತ್ಕಾರ ರೀತಿಯಲ್ಲಿ ಒಂದು ವರ್ಷದಲ್ಲಿ ಸಾಲ ತೀರುತ್ತೆ. ವೀಕ್ಷಕರೇ ನೋಡಿ, ಯುಗಾದಿ ಹಬ್ಬದ ದಿನ ವಿಶೇಷವಾಗಿ ಯೋಗ ಸಂಯೋಗಗಳು ರೂಪುಗೊಳ್ಳುತ್ತಾ ಇರೋದ್ರಿಂದ, 3:30 ಮುಹೂರ್ತ ಇರೋದ್ರಿಂದ ಅವತ್ತು ಚಂದ್ರ ದರ್ಶನ ಮಾಡಿಕೊಳ್ಳೇಬೇಕು. ಚಂದ್ರ ದರ್ಶನ ಮಾಡ್ಕೊಳ್ಳಿ, ವರ್ಷ ಪೂರ್ತಿ ಉಜ್ವಲವಾದಂಥ ಭವಿಷ್ಯ ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ. ಅಲ್ಲಿವರೆಗೂ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ನೋಡ್ತಾ ಇರಿ. ಕಾರ್ಯಕ್ರಮಗಳನ್ನು ಎಲ್ಲರೊಂದಿಗೂ ಪ್ರಚಾರ ಮಾಡಿ. ಯಾಕೆಂದರೆ ಎಲ್ರಿಗೂ ಒಳಿತಾಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಮತ್ತೆ ಸಿಗ್ತೀನಿ ಮುಂದಿನ ಕಾರ್ಯಕ್ರಮದಲ್ಲಿ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.